ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಟರ್ ನಾನ್ ಮಾಡೋಣ ಅಂತ ಒಂದು ಗ್ಲಾಸ್ ನೀರು, ಅರ್ಧ ಗ್ಲಾಸ್ ಎಣ್ಣೆ, ಒಂದು ಗ್ಲಾಸ್ ಮೊಸರು, ಒಂದು ಗ್ಲಾಸ್ ಹಾಲು ಮತ್ತು ಸಕ್ಕರೆ ಪೌಡ್ರು ಮತ್ತು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ, ಉಪ್ಪು ಮತ್ತು ಗೋಧಿ ಹಿಟ್ಟು, ಮೈದಾ ಹಿಟ್ಟು ಇದನ್ನು ಎಷ್ಟು ಹಾಕೋತೀವೋ ಅದನ್ನು ಅಷ್ಟು ಹಾಕೋಬೇಕು. ಎರಡೂ ಸಮ ಹಾಕೋಬೇಕು. ಇಲ್ಲಾಂದರೆ ಗೋಧಿ ಹಿಟ್ಟು 1 ಬೌಲ್ ಹಾಕಿ, ಮೈದಾ ಹಿಟ್ಟು 2 ಬೌಲ್ ಹಾಕಿ. ಇವಾಗ ನಾನು ಗೋಧಿ ಹಿಟ್ಟನ್ನ 1 ಬೌಲ್ ಹಾಕಿ, ಮೈದಾ 2 ಬೌಲ್ ಹಾಕಿದ್ದೀನಿ. ಅಂದರೆ ಕಲಿಸ್ಕೊಳ್ಳೋಕ್ಕೆ ಎಷ್ಟು ಅಂದರೆ ಜಾಸ್ತಿ ನೀರೇನು ಯೂಸ್ ಮಾಡೋದು ಬೇಡ. 1 ಗ್ಲಾಸ್ ಐತಲ್ಲ, ಆ ಗ್ಲಾಸ್ ಅಳತೆಲೇ ನಾವು ಅದನ್ನು ಕಲಿಸ್ಕೋಬೇಕು. ಇವಾಗ ಎಣ್ಣೆ, ನೀರು, ಮೊಸರು, ಹಾಲು ಎಲ್ಲ ಒಂದೊಂದು ಗ್ಲಾಸ್ ಹಾಕಿ ನೀಟಾಗಿ ಅದನ್ನು ಎಲ್ಲ ಕಲಿಸ್ಕೊಳ್ಳೋಣ. ಆಮೇಲೆ ಸಕ್ಕರೆ ಪುಡಿ, ಆಮೇಲೆ ಉಪ್ಪು, ಬೇಕಿಂಗ್ ಸೋಡಾ, ಮಾಮೂಲಿ ಅಡುಗೆ ಸೋಡಾ, ಈ 3 ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸುಮಾರು ಏನಿಲ್ಲ ಅಂದರೂ 1, 2, 3 ಇಲ್ಲಾಂದ್ರೆ 5 ನಿಮಿಷದ ಕಾಲ ನಿಜವಾಗ್ಲೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗಲೇ ನಮಗೆ ನಾನ್ ಚೆನ್ನಾಗಿ ಬರೋದು. ಇವಾಗ ಗೋಧಿ ಹಿಟ್ಟು ಒಂದು ದೊಡ್ಡ ಬೌಲಲ್ಲಿ 1 ಬೌಲ್ ತೊಗೊಂಡಿದ್ದೀನಿ. ಆಮೇಲೆ ಮೈದಾ ಹಿಟ್ಟು 1 ಬೌಲ್ ತೊಗೊಂಡಿದ್ದೀನಿ. ಇನ್ನೊಂದು ಬೌಲ್ ನಾನು ಮೈದಾ ಹಿಟ್ಟು ಹಾಕ್ತೀನಿ. ನೋಡಿ, 2 ಬೌಲು ಮೈದಾ, 1 ಬೌಲು ಗೋಧಿ ಹಾಕಿದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಮೈದಾ ಬೇಡ ಅಂತಂದರೆ ಗೋಧಿನೇ ಜಾಸ್ತಿ ಹಾಕಿ, ಕ್ವಾಂಟಿಟಿನ ಮೈದಾ ಕಡಿಮೆ ಹಾಕಿ. ಇವಾಗ ಹಿಟ್ಟನ್ನ ನೀಟಾಗಿ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಬೇಕು ಅಂದರೆ ನೀರು ಹಾಕೊಳ್ಳೋಣ, ಬೇಡ ಅಂದರೆ ಅದರಲ್ಲೇ ಇದು ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಕಲಿಸ್ಕೊಳ್ಳೋಣ. ಕೈ ಹಾಕಿ ನೀಟಾಗಿ ಅದೆಲ್ಲ ಹೊಂದಬೇಕು. ಈ ಥರ ಕೈಯಲ್ಲಿ ಇವಾಗ ಅದನ್ನೆಲ್ಲ ಮಿತ್ಕೊಳ್ಳೋಣ. ಅದು ಕೈಗೆ ಅಂಟುತ್ತಾ ಇರುತ್ತೆ, ಯಾಕೆಂದರೆ ಮೈದಾ ಎಲ್ಲ ಹಾಕಿದ್ದೀವಲ್ಲ. ಅದು ಅಂಟಿದ್ರೂ ಪರವಾಗಿಲ್ಲ, ಚೆನ್ನಾಗಿ ನಮಗೆ ಎಷ್ಟು ನಾದ್ತೀವೋ, ನಾವೆಷ್ಟು ಮಿದಿತೀವೋ ನಮಗೆ ಬಟರ್ ನಾನು ಸೂಪರಾಗಿ ಬರುತ್ತೆ. ಇಲ್ಲಾಂದರೆ ಅದು ಬರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಇದು ಅಷ್ಟೇ ಒಂದು 7ರಿಂದ 8 ನಿಮಿಷ ಇಲ್ಲಾಂದ್ರೆ 10 ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಆ ನಾರೆಲ್ಲ ಬರೋವರೆಗೂ ಮಿದಿಬೇಕು. ಈ ಥರ ಅಂಗೈಲಿ ಈ ಥರ ಇದಿರುತ್ತಲ್ಲ, ಅದರಲ್ಲಿ ಪೋರ್ಸ್ ಬಿಟ್ಟು ಚೆನ್ನಾಗಿ ಅದನ್ನು ನಾದಬೇಕು. ಆವಾಗ ನೀಟಾಗಿ ಬರುತ್ತೆ. ನಾನೊಂದು 10 ನಿಮಿಷದ ಕಾಲ ನಾದಿದ್ದೀನಿ. ನೋಡಿ ಈ ಥರ. ಅದಕ್ಕೆ ಎಣ್ಣೆ ಬೆಣ್ಣೆ ಏನೂ ಹಾಕೋದು ಬೇಡ. ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದು ಸಾಕು. ಲಾಸ್ಟಿಗೆ ಎಣ್ಣೆ ಹಾಕ್ಬಿಟ್ಟು ಮಡಗೋಣ. ಇವಾಗ ಮಿದಿಬೇಕಂದ್ರೆ ನಾವು ಎಣ್ಣೆ ಏನೂ ಹಾಕ್ಕೊಳ್ಳೋಕೆ ಹೋಗಬಾರ್ದು. ನೋಡಿ, ಅದು ಮಿದಿತಾ ಅದು ಹಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ನಾವು ಮಿದಿಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿದಿಬೇಕು. ನಾವು ಎಷ್ಟು ಮಿದಿತೀವೋ ಅಷ್ಟು ಒಳ್ಳೆಯದು. ಇವಾಗ ಸಾಕು, ನಾನೊಂದು 10 ನಿಮಿಷ ಮಿದ್ದಿದ್ದೀನಿ. ಇವಾಗ ನಾವು ಹಿಟ್ಟು ಕಲಿಸ್ಕೊಂಡಿದ್ವಲ್ಲ, ಅದೇ ಬೌಲ್ಗೆ ನಾವು ಫಸ್ಟು ಎಣ್ಣೆ ಹಾಕೋಣ. ಎಣ್ಣೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕೋಣ ಕೆಳಗಡೆ ಫಸ್ಟು. ಆಮೇಲೆ ಅದ್ರ ಮೇಲೆ ಹಿಟ್ಟು ಮಾಡಿ ಇವಾಗ ಸುತ್ತಲೂ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ, ಈ ಥರ ಹಾಕಿ ಒಂದು 2 ಅವರ್ ಮೇಲೆ ನಿಮ್ಮಿಷ್ಟ, ಎಷ್ಟು ಅವರ್ ಆದರೂ ಇಡ್ಬೋದು. 4 ಅವರು, 6 ಅವರು, 8 ಅವರು, ಇಲ್ಲಾಂದರೆ ನೈಟ್ ಈ ಥರ ಮಾಡಿ ಬೆಳಗ್ಗೆ ಎದ್ದು ಮಾಡಿಕೊಂಡ್ರು ಇನ್ನೂ ಸಖತ್ತಾಗಿ ಬಂದಿರುತ್ತೆ. ಮಿನಿಮಮ್ ಅಂತೂ 2 ಗಂಟೆ ಇಡಲೇಬೇಕು ನೀವು. ಆಮೇಲೆ ನೀವು ಮಾಡ್ಬೋದು. 2 ಗಂಟೆ ಮೇಲೆ ನಿಮ್ಗೆ ಎಷ್ಟು ಅವರ್ ಆದರೂ ಇಡಿ. ಈ ಥರ ಎಣ್ಣೆಲ್ಲ ಹಾಕಿ ಒಂದು ಕಾಟನ್ ಬಟ್ಟೆ ಅದ್ರ ಮೇಲೆ ಹಾಕಿ ಇಡೋಣ. ಇವಾಗ ನಾನು 4 ಅವರ್ ಇಟ್ಟಿದ್ದೆ. ನೋಡಿ ಹಿಟ್ಟು ಎಷ್ಟು ಸ್ಮೂತಾಗಿದೆ ಅಂತ. ಈ ಥರ ಸ್ಮೂತಾಗಿದೆ. ಇವಾಗ ನೀಟಾಗಿ ಅದನ್ನೆಲ್ಲ ಹಿಟ್ಟೆಲ್ಲ ತಿರುಗಿಸಿ ನೋಡಿ, ಈ ಥರ ಒಂದು ಪ್ಲೇಟ್ಗೋ ಇಲ್ಲಾಂದರೆ ಕೆಳಗಡೆ ಒಂದು ಮಣೆ ಮೇಲೋ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಉಂಡೆ ಮಾಡ್ಕೊಳ್ಳೋಣ. ಇವಾಗ ಎಷ್ಟು ಒಂದು ಸಣ್ಣನೂ ಬೇಡ, ಅಷ್ಟು ದಪ್ಪನೂ ಬೇಡ. ಇವಾಗ ಚಪಾತಿ ಮಾಡ್ತೀವಲ್ಲ ಅದು ಇದ್ದರೆ ಸಾಕು. ಇವಾಗ ನೋಡಿ, ಈ ಥರ ಉಂಡೆ ಮಾಡಿ ಇಡೋಣ.
ನೋಡಿ ಈ ಥರ ಆ ಹಿಟ್ಟಲ್ಲಿ ಎಷ್ಟು ಉಂಡೆ ಆಗುತ್ತೋ ಅಷ್ಟು ಉಂಡೆನೂ ನೀಟಾಗಿ ಹಿಂಗೆ ಜೋಡಿಸೋಣ. ಜೋಡಿಸಾದ್ಮೇಲೆ ಮೇಲೆ ಎಣ್ಣೆ ಆದರೂ ಸರಿ ಇಲ್ಲಾಂದರೆ ತುಪ್ಪ ಆದರೂ ಸರಿ ಒಂದು ಸ್ಪೂನಲ್ಲೋ ಇಲ್ಲ ಬ್ರಷಲ್ಲೋ ನೀಟಾಗಿ ನಾವೇನು ಉಂಡೆ ಮಾಡಿದ್ದೀವಲ್ಲ ಆ ಉಂಡೆ ಮೇಲೆ ಎಣ್ಣೆ ನೀಟಾಗಿ ಹಚ್ಚೋಣ. ಎಲ್ಲದಕ್ಕೂ ಎಲ್ಲ ಉಂಡೆಗೂ ಹಚ್ಚಬೇಕು. ನೋಡಿ ಇದು ಎಲ್ಲ ಉಂಡೆಗೂ ಹಚ್ಚಾದ್ಮೇಲೆ ಒಂದು ಬಟ್ಟೆನ ಅದಕ್ಕೆ ಮುಚ್ಚೋಣ ನೀಟಾಗಿ. ಮುಚ್ಚಾದ್ಮೇಲೆ ಇವಾಗ ನಾವು ಇದಕ್ಕೆ ಎಲ್ಲ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ನಾನು ಜೀರಿಗೆ, ಚಕ್ಕೆ, ಆಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಚ್ಕೊಂಡು ರೆಡಿ ಮಾಡಿಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಹಾಕೋಣ. ಬಾಣಲೆಗೆ ಎಣ್ಣೆ ಮತ್ತು ತುಪ್ಪ ಹಾಕೋಣ. ನಿಮಗೆ ಕ್ವಾಂಟಿಟಿ ಒಂದು ಯಾವುದನ್ನ ಇದ್ರೂ ಹಾಕೋಬೋದು, ಇಲ್ಲಾಂದರೆ ಎರಡು ಸ್ವಲ್ಪ ಹಾಕೋಬೋದು. ಇವಾಗ ಹಾಕೊಂಡಾದ್ಮೇಲೆ ಬಿಸಿ ಆಗಾದ್ಮೇಲೆ ಜೀರಿಗೆ ಹಾಕೋಣ. 1 ಸ್ಪೂನ್ ನಾನು ಜೀರಿಗೆ ಹಾಕಿದ್ದೀನಿ, ಇಲ್ಲಾಂದರೆ 2 ಸ್ಪೂನ್ನೇ ಹಾಕ್ಕೊಳ್ರಿ. ಯಾಕೆಂದರೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ 2 ಸ್ಪೂನ್ ಹಾಕ್ಕೊಳ್ರಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಕಾಯಿ ಎಲ್ಲ 2 ಪೀಸ್ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಲ್ಲ, ಒಂದು 4 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ. ಇವಾಗ ನಾನು ನೆನೆಸಿದ್ದೆ ಗೋಡಂಬಿನ, ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಕಾಯಿಗೆ ಏನು ಹಾಕೋದು ಬೇಡ, ರುಬ್ಬಿ ಒಂದು ಕಡೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಅಷ್ಟೇ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು. ಇವಾಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ಮಾಡಿದ್ದೀನಿ ನಾನು. ಒಂದು 2 ಸ್ಪೂನು ಇಲ್ಲಾಂದರೆ 3 ಸ್ಪೂನೇ ಹಾಕಿ ಚೆನ್ನಾಗಿರುತ್ತೆ. ಅದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿಯೋಣ. ಇವಾಗ ನಾವು ಏನು ಮಸಾಲೆ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಸ್ಪೂನು, ಮಾಮೂಲಿ ಖಾರದ ಪುಡಿ 2 ಸ್ಪೂನು, ಮತ್ತು ಧನಿಯಾದಲ್ಲಿ 2 ಸ್ಪೂನು, ಮತ್ತು ಅರಿಶಿಣದ ಪುಡಿ 1 ಸ್ಪೂನ್ ಹಾಕಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಆ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ. ಅದಕ್ಕೆ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ನೀರು ಹಾಕೋಣ. ಅದು ಮಸಾಲೆ ಬೇಯೋವಷ್ಟು ಅಷ್ಟೇ, ಜಾಸ್ತಿ ಹಾಕೋದೇನು ಬೇಡ. ಮಸಾಲೆ ಬೇಯೋವಷ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳೋಣ. ಇವಾಗ ನಾವು ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀವಿ. ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಅದು ಅದರಲ್ಲೇ ಬೇಯಬೇಕು. ಒಂದು ಪ್ಲೇಟ್ ಮುಚ್ಚೋಣ. ಅದು ಎಣ್ಣೆ ಎಲ್ಲ ನೀಟಾಗಿ ಬಿಡಬೇಕು. ನೋಡಿ ಈ ಥರ ನಾವೇನು ಟೊಮೊಟೊ ಹಾಕಿದ್ವಲ್ಲ ಅದು ಬೆಂದಾಗ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟರೆ ಅದು ಆಗಿದೆ ಅಂತ. ಇವಾಗ ಇದು ಆಗಿದೆ. ಇದಕ್ಕೆ ನಾವು ಏನು ರುಬ್ಕೊಂಡಿದ್ವಲ್ಲ ಅದನ್ನು ಇವಾಗ ಮೊಸರನ್ನ ಚೆನ್ನಾಗಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ನೀವು ನೋಡಿ, ಯಾಕೆಂದರೆ ಟೊಮೊಟೊನೂ ಹಾಕಿದ್ದೀರ, ಹುಳಿ ಜಾಸ್ತಿ ಇದೆ ಬೇಡ ಅಂದವರು ಬೇಡ, ಫ್ರೆಶ್ ಆಗಿರಬೇಕು, ಹುಳಿ ಬಂದಿರಬಾರ್ದು. ಆ ಥರ ಮೊಸರಲ್ಲಿ 1/4 ಲೀಟ್ರಲ್ಲಿ ನಾನೊಂದು ಅರ್ಧ ತೊಗೊಂಡಿದ್ದೀನಿ. ಒಂದು 100 ml ಅಷ್ಟು ತೊಗೊಂಡಿದ್ದು, 150 ml ಆದರೂ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಅದು ಎಪ್ಪೆಪ್ಪಿರೋದೆಲ್ಲ ನೀಟಾಗಿ ಹೊಡಿಬೇಕು. ಅಷ್ಟೆಲ್ಲ ನೀವು ನೀಟಾಗಿ ಹೊಡೆದು ನೀವು ಅದಕ್ಕೆ ಹಾಕಬೇಕು. ಆ ಗ್ರೇವಿ ಒಳಗಡೆಗೆ ಮೊಸರು ಹಾಕಾದ್ಮೇಲೆ ಅದು ಚೆನ್ನಾಗಿ ಬೇಯಬೇಕು. ಅದ್ರ ಒಳಗಡೆ ಟೊಮೊಟೊ ಇದೆಲ್ಲ ಮಸಾಲೆ ಜೊತೆ ಚೆನ್ನಾಗಿ ಬೆಂದಾದ್ಮೇಲೆ ಈ ಥರ ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಬಿಸಿ ನೀರು ಹಾಕ್ಕೊತ ಇದ್ದೀನಿ ನಾನು. ಏಕೆಂದರೆ ಬೇಯ್ತೈತಲ್ಲ, ಗಟ್ಟಿಗಾಗಿತ್ತು, ಅದಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಹಾಕಿ ತಿರುಗಿಸ್ತಾ ಇದ್ದೀನಿ. ಇವಾಗ ನಾವೇನು ರುಬ್ಕೊಂಡಿದ್ವಲ್ಲ ಇದು ಚೆನ್ನಾಗಿ ಕುದ್ದಾದಮೇಲೆ ಇವಾಗ ನಾನು ಗೋಡಂಬಿ ಪೇಸ್ಟ್ ಹಾಕೋತಾ ಇದ್ದೀನಿ. ಗೋಡಂಬಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಾದ್ಮೇಲೆ ಇದು ಅಷ್ಟೇ ಒಂದೆರಡು ಕುದಿ ಬರಬೇಕು. ಆಮೇಲೆ ನಾವು ಮಶ್ರೂಮ್ನ ನಾನು ತೊಳೆದಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕೋಣ. ನೀವು ಮಶ್ರೂಮ್ ಜಾಗದಲ್ಲಿ ಪನ್ನೀರ್ ಹಾಕೋಬೋದು, ಆಮೇಲೆ ತರಕಾರಿ ಹಾಕೋಬೋದು, ಆಲೂಗೆಡ್ಡೆ ಹಾಕೋಬೋದು, ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ.
ಇವಾಗ ನಾನು ಮಶ್ರೂಮ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ನಾನು ಅದನ್ನೇನು ಫ್ರೈ ಏನು ಮಾಡೋಕ್ಕೆ ಹೋಗಲ್ಲ. ನಾನು ಡೈರೆಕ್ಟಾಗಿ ನಾನು ತೊಳೆದು ಇಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಆ ಮಸಾಲೆ ಒಳಗಡೆ ಹಾಕ್ತಾಯಿದ್ದೀನಿ. ಆ ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸೋಣ. ಮಶ್ರೂಮ್ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಏನಿಲ್ಲ, ಬೇಗ ಬೆಂದೋಗುತ್ತದು. ಎಣ್ಣೆಲೂ ಏನು ಫ್ರೈ ಮಾಡೋದೇನು ಬೇಡ. ಇವಾಗ ಉಪ್ಪು ಹಾಕೋಣ. ಉಪ್ಪು ಹಾಕಿ ನೀಟಾಗಿ ಅದು ಬೇಯಕ್ಕೆ ಬಿಡೋಣ. ಒಂದು ಪ್ಲೇಟ್ ಏನಾದರೂ ಮುಚ್ಚೋಣ ಒಂದು 5 ನಿಮಿಷ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ. ಯಾಕೆಂದರೆ ಗಟ್ಟಿ ಇರೋ ಪಾತ್ರೆ ಮಾಡಿಗೆ, ಯಾಕೆಂದರೆ ತಳ ಹತ್ತುತ್ತೆ. ನೀವು ಅವಾಗವಾಗ ನೋಡ್ತಿರಬೇಕು. ಇವಾಗ ಕೊನೆಗೆ ಕಸ್ತೂರಿ ಮೇಥಿ, ಗರಂ ಮಸಾಲ, ಕೊತ್ತಂಬರಿ ಕೊನೆಗೆ ಇನ್ನೇನು ಎಲ್ಲ ಫೈನಲ್ ಆಗಿದೆ, ಇನ್ನೇನು ಇಳಿಸ್ಬೇಕು ಕೆಳಗಡೆ ಅನ್ನೋ ಟೈಮ್ಗೆ ನೀವು ಇಷ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಡೋಣ. ನೋಡಿ ಒಂದೆರಡು ನಿಮಿಷ, 1-2 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಎತ್ತಿದ್ರೆ ಅದು ಗ್ರೇವಿ ಮಶ್ರೂಮ್ ಮಸಾಲ ರೆಡಿ. ಇವಾಗ ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡೋಣ. ಇವಾಗ ಬಟರ್ ನಾನ್ ಮಾಡ್ಕೋಬೇಕಲ್ಲ. ಇವಾಗ ನಾವು ಉಂಡೆ ಮಡಗಿದ್ವಲ್ಲ, ಒಂದು 5-10 ನಿಮಿಷ ನೋಡಿ ಉಂಡೆ ಇನ್ನೊಂದು ಸ್ವಲ್ಪ ದಪ್ಪ ಆಗಿದೆ. ಇವಾಗ ಒಂದು ತವ ಇಟ್ಕೊಳ್ಳೋಣ. ಅಂದರೆ ನಾನ್ ಸ್ಟಿಕ್ ಬೇಡ, ಈ ಥರ ರೊಟ್ಟಿ ಎಲ್ಲ ಹಾಕಿರ್ತೀವಲ್ಲ ಆ ಥರ ಬೇಕು. ಆಮೇಲೆ ಹ್ಯಾಂಡ್ ಇರಬೇಕು ಮೇನು, ಇಟ್ಕೊಳ್ಳೋಕೆ ನಮ್ಗೆ ಏನಾದರೂ ಗ್ರಿಪ್ ಇಡಲೇಬೇಕು. ಆ ಥರ ತವ ನೀವು ಯೂಸ್ ಮಾಡಿ. ಇವಾಗ ಒಂದು ಉಂಡೆ ಎತ್ಕೊಳ್ಳೋಣ. ಎತ್ಕೊಂಡಾದ್ಮೇಲೆ ನೀವು ಚಪಾತಿಗೆ ಹರ್ಕೊಂತೀರಲ್ಲ ಚಪಾತಿ ಸೈಜು, ಅದೇ ಥರ ಚಪಾತಿ ಲಟ್ಟಣಿಗೆನೇ ತೊಗೊಂಡು ಅಷ್ಟೇ ರೌಂಡಿಗೆ, ಒಂದು ಸ್ವಲ್ಪ ತೆಳ್ಳಗೆ ಬೇಡ, ಹಂಗಂತ ಗಟ್ಟಿಗೂ ಬೇಡ, ಒಂದು ಹದವಾಗಿ ಹರ್ಕೊಳ್ಳೋಣ. ನೋಡಿ ಈ ಥರ. ಹರ್ಕೊಂಡಾದ್ಮೇಲೆ ಅದಕ್ಕೆ ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿ ತೊಗೊಂಡಿದ್ದೀನಿ, ಆಮೇಲೆ ಇದು ಈರುಳ್ಳಿ ಬೀಜ ಅಂತ ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಅದನ್ನು ಕೊತ್ತಂಬರಿದು ದಿಂಡು ಇರುತ್ತಲ್ಲ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ನೀವು ಒಂದ್ಸಲ ಯೂಸ್ ಮಾಡಿ. ಅದಕ್ಕೆ ನಾನು ಸ್ವಲ್ಪ ಹಿಟ್ಟಾಕಿ ಅದನ್ನು ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ತಾಯಿದ್ದೀನಿ. ಯಾಕಂದರೆ ಅದೆಲ್ಲ ಇವಾಗ ಹಾಕಿರೋದೆಲ್ಲ ಅದಕ್ಕೆ ಹಿಟ್ಟಿಗೆ ಕಚ್ಕೋಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಹಾಕಿ ನೋಡಿ ಈ ಥರ ಯಾವುದಾದ್ರೂ ಒಂದು ಕಡೆ ಹಿಡ್ದು ಒಂದು ಸ್ವಲ್ಪ ಹಿಟ್ಟನ್ನ ಒಂಚೂರು ಹಂಗೆ ಜಗ್ಗಿ ಒಂದು ಸ್ವಲ್ಪ ಹಂಗಂತ ಜಾಸ್ತಿ ಬೇಡ, ಕಿತ್ತೋಗುತ್ತೆ. ಒಂದು ಚೂರು ನೋಡಿ ಈ ಥರ, ಅಂದರೆ ಶೇಪು ಒಂಥರ ಬಟರ್ ನಾನ್ ಥರ ಬರಲಿ ಅಂತ ಅಷ್ಟೇ. ಇವಾಗ ನಾವು ಒಂದು ಬೌಲಲ್ಲಿ ನೀರು ರೆಡಿ ಮಾಡ್ಕೋಬೇಕು. ಈ ಥರ ಇಟ್ಕೊಂಡಿರ್ತೀವಲ್ಲ, ನಾವೇನು ಇದನ್ನು ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ ಆ ಕಡೆಗೆ ಹಾಕ್ಬಾರ್ದು, ಅದು ಈ ಬರೀ ಹಿಟ್ಟು ಇದೆಯಲ್ಲ ಆ ಕಡೆಗೆ ಹಾಕಬೇಕು. ಆ ಕಡೆಯೆಲ್ಲ ನೀರೆಲ್ಲ ನೀಟಾಗಿ ಸವರಿ, ಆವಾಗ ತವದ ಮೇಲಾಗಲಿ ಹೆಂಚಿನ ಮೇಲಾಗಲಿ ನೀರು ಹಾಕಿ ಆಮೇಲೆ ಇದನ್ನು ಹಾಕಬೇಕು. ನೋಡಿ ಈ ಥರ ಹಾಕಿ ನೀರಿಗೆ ಕೈ ಹೆಚ್ಕೊಂಡು ಆ ಬೆರಳಲ್ಲಿ ಆ ಹಿಟ್ಟು ಮೇಲೆ ಹಂಗೆ ಪ್ರೆಸ್ ಮಾಡಿ. ನೋಡಿ ಈ ಥರ ಒಂಚೂರು ಪ್ರೆಸ್ ಮಾಡಿ, ಆವಾಗ ನೀಟಾಗಿ ಬೇಯುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಅಷ್ಟೇ. ನೋಡಿ ಈ ಥರ ಇದನ್ನು ಬೇಯಕ್ಕೆ ಬಿಡೋಣ. ಯಾಕೆಂದರೆ ತಿರ್ಗಿ ಉಲ್ಟಾ ಮಾಡಲ್ಲ ಇದನ್ನು ಇಷ್ಟೇ ಬೇಯಬೇಕು. ಫಸ್ಟು ಅದನ್ನು ಬೇಯಕ್ಕೆ ಬಿಡೋಣ. ಇವಾಗ ಅದು ಸ್ಟವ್ನ ಉರಿನ ಕಡಿಮೆ ಮಾಡ್ಕೊಂಡು ನೀಟಾಗಿ ಸುತ್ತಲೂ ನಾವು ಇದರಲ್ಲಿ ಬೇಯಿಸ್ಕೋಬೇಕು. ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಉರಿ ಮಾಡಿದ್ರೂ ನಡೀತಿದ್ರೆ, ಅಂದರೆ ಸೀಬಾರ್ದು ಅಷ್ಟೇ, ಸೀದ್ರೂ ಅಲ್ಲಲ್ಲೇ ನೀಟಾಗಿರ್ಬೇಕು, ಅಷ್ಟು ಏನೂ ಸೀಸೋದು ಬೇಡ, ಚೆನ್ನಾಗಿರಲ್ಲ. ನೋಡಿ ಇವಾಗ ಉರಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರು ಅಷ್ಟೇ, ಕಡಿಮೆ ಮಾಡ್ಕೊಂಡ್ರು ಅಷ್ಟೇ, ನೀಟಾಗಿ ಸೈಡಲ್ಲೆಲ್ಲ ನಾವು ಬೇಯಿಸ್ಬೇಕು. ನೋಡಿ ಈ ಥರ ನೀಟಾಗಿ ಸೈಡಲ್ಲಿ ಅದು ತಿರುಗಿಸ್ಕೊಂಡು ಬೇಯಿಸ್ಕೊಂಡು ಬಂದರೆ ನೀಟಾಗಿ ಬೇಯುತ್ತದು. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಎತ್ತೋಣ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಈ ಡಾಬಾಗಳಲ್ಲಿ ಮಾಡ್ತಾರಲ್ಲ ಅದೇ ಥರ ಬಂದಿತ್ತು ನೋಡಿ. ಎಷ್ಟು ಚೆನ್ನಾಗಿ, ಅಷ್ಟು ಸೀದು ಇಲ್ಲ, ಅಷ್ಟಿಲ್ಲ, ಒಂದೇ ಹಂತಕ್ಕೆ ಅದು ಮುರಿತಾಯಿದ್ರು ಅಷ್ಟೇ. ಎಷ್ಟು ಒಂಥರ ಗರ್ಗರಿಯಾಗಿ ಬಂದಿತ್ತು ಅಂತಲೇ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಅದಕ್ಕೆ ಬಟರು ಇಲ್ಲ ಅಂತಂದರೆ ತುಪ್ಪ ಇಲ್ಲಾಂದರೆ ಎಣ್ಣೆ, ನೀವು ಯಾವ್ದು ಬೇಕಾದರೂ ಇದು ಮಾಡಿ, ಇಲ್ಲಾಂದರೆ ಏನೂ ಬೇಡ ಅಂದ್ರೂ ಅದು ಹಂಗೇನು ತಿನ್ನೋಕ್ಕೆ ಚೆನ್ನಾಗಿತ್ತು. ನಾನು ಅದಕ್ಕೆ ಒಂದಕ್ಕೆ ಹಾಕ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಇನ್ನೊಂದು ನಾವು ಅದೇ ಥರ ಮಾಡ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಸಣ್ಣಗೆ ಹಚ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಹಂಗೆ ಲಟ್ಟಿಸ್ಕೊಳ್ಳೋಣ. ನೋಡಿ ಲಟ್ಟಿಸ್ಕೊಂಡಾಯಿತು. ಇವಾಗ ನಾನು ಈರುಳ್ಳಿ ಬೀಜನೂ ಹಾಕಿದ್ದೀನಿ. ಆಮೇಲೆ ಇದು ಬೆಳ್ಳುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿ ಇಟ್ಕೊಂಡು, ಅಂದರೆ ಪೇಸ್ಟ್ ಎಲ್ಲ ಮಾಡ್ಕೊಳ್ಳೋದು ಬೇಡ, ಇದೇ ಥರ ಇರಬೇಕು, ಸಣ್ಣಗೆ ಇರಬೇಕು. ಅದನ್ನು ಹಾಕಿ ಆಮೇಲೆ ಇದು ಕೊತ್ತಂಬರಿ ದಿಂಡನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಸಣ್ಣ ಸಣ್ಣಗೆ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಅದ್ರ ಮೇಲೆ ಒಂದೆರಡು ಸಲ ಅರಿಯೋಣ, ಏಕೆಂದರೆ ಅದು ಕಚ್ಕೋಬೇಕಲ್ಲ ಹಿಟ್ಟಿಗೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಈ ಥರ. ಇವಾಗ ಆಗಿದೆ. ಇವಾಗ ಒಂದು ಕಡೆ ಸೈಡಲ್ಲಿ ಸುಮ್ಮನೆ ಹಂಗೆ ಪ್ರೆಸ್ ಮಾಡಿ ಅಷ್ಟೇ. ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇದಕ್ಕೆ ಇದಾಗೈತೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಹಂಗೆ ಇತ್ಕೊಂಡು ಒಂಚೂರು ಇದು ಮಾಡೋಣ. ಇದು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇವಾಗ ಎತ್ತಿ ಇದಕ್ಕೂ ಅಷ್ಟೇ ನೀರೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು, ಅದಕ್ಕೆ ಹಚ್ಚಬೇಕು. ಈ ಥರ ಹಚ್ಚಿ ಇವಾಗ ತವದ್ಮೇಲೆ ಮತ್ತೆ ನೀರು ಹಾಕಬೇಕು. ನೀವು ಯಾವಾಗ ಒಂದು ಎತ್ತುತ್ತೀರೋ ತಿರ್ಗಾ ನೆಕ್ಸ್ಟ್ ಹಾಕ್ಬೇಕಾದ್ರೆ ನೀವು ನೀರು ಹಾಕ್ಬಿಟ್ಟೆ ಹಾಕಬೇಕು. ಇವಾಗ ಒದ್ದೆ ಕೈ ಮಾಡ್ಕೊಂಡು ಇದಕ್ಕೂ ಅಷ್ಟೇ ಬೆರಳಲ್ಲೇ ಆ ಹಿಟ್ಟನ್ನ ಹಂಗೆ ಪ್ರೆಸ್ ಮಾಡಿ ಸ್ವಲ್ಪ. ಇದೂ ಅಷ್ಟೇ ಫಸ್ಟು ಬೇಯಕ್ಕೆ ಬಿಡೋಣ. ನೋಡಿ ಈ ಥರ. ಇದು ಬೆಂದಾದಮೇಲೆ ತಿರ್ಗಾನು ಅಷ್ಟೇ ಉಲ್ಟಾ ಇಟ್ಕೊಂಡು ಉರಿಲಿ ನಾವು ಬೇಯಿಸ್ಬೇಕಾಗುತ್ತೆ. ಇವಾಗ ಒಂದು ಕಡೆ ಸೈಡ್ ಬೆಂದಿದೆ ಇದು, ಇನ್ನೊಂದು ಕಡೆ ಸೈಡನ್ನ ನೀವು ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಎಷ್ಟು ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನ್ ವೆಜ್ ತಿನ್ನೋರ್ಗಂತೂ ಚಿಕನ್ ಫ್ರೈ, ಚಿಕನಲ್ಲಿ ಎಷ್ಟೊಂದು ವೆರೈಟಿ, ಮೊಟ್ಟೆಯಲ್ಲಿ ಚಿಕನಲ್ಲಿ ಮಾಡ್ಬೋದಲ್ಲ, ಅದಕ್ಕೆಲ್ಲ ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ಬಟರಲ್ಲೂ ಮಾಡಿ, ಇಲ್ಲಾಂದರೆ ಪನ್ನೀರಲ್ಲಿ ಮಾಡ್ಕೋಬೋದು, ಮಶ್ರೂಮಲ್ಲಿ ಮಾಡ್ಕೋಬೋದು, ತರಕಾರಿಲಿ ಆಲೂಗೆಡ್ಡೆಲಿ ಮಾಡ್ಕೋಬೋದು, ಸುಮಾರು ಥರ ಮಾಡ್ಕೋಬೋದು. ಇದೇ ಮಸಾಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ನೀಟಾಗಿ ಬೆಂದಿದೆ. ಇವಾಗ ಒಟ್ಟಿನಲ್ಲಿ ಸುತ್ತಲೂ ಬೇಯಿಸ್ಕೋಬೇಕು. ಬೇಯಿಸ್ಬೇಕಾದ್ರೆ ನೀವೇನು ಎಣ್ಣೆ ಹಾಕೋದು ಬೇಡ. ನೀವು ಬೇಯಿಸ್ಕೊಂಡೆಲ್ಲ ಆದಮೇಲೆ ನೀವು ಬೇಕು ಅಂದರೆ ಹಾಕಿ, ಎಣ್ಣೆನೋ ತುಪ್ಪನೋ ಬೆಣ್ಣೆ ಏನೋ. ಅಕಸ್ಮಾತ್ ನಮಗೇನು ಬೇಡ ಅಂತಂದರೆ ಪರವಾಗಿಲ್ಲ, ನೀವು ಇದೇ ಥರ ಸರ್ವ್ ಮಾಡ್ಬೋದು. ನೋಡಿ ಇದು ಆಗಿದೆ. ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮಶ್ರೂಮ್ ಮಸಾಲ ಮಾಡಿದ್ದೆ. ಇದು ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಒಂದ್ಸಲ ಮನೇಲಿ ಮಾಡ್ಕೊಂಡು ತಿನ್ನಿ, ಹೇಗಿದೆ ಟೇಸ್ಟು, ಹೇಗೆ ಬಂದಿತ್ತು ಅಂತಂದ್ಬಿಟ್ಟು ಕಮೆಂಟ್ ಹಾಕಿ. ಇವಾಗ ನಾವು ಸರ್ವ್ ಮಾಡ್ತಾಯಿದ್ದೀವಿ. ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ, ಅಷ್ಟು ತೆಳ್ಳಗೂ ಆಗಿಲ್ಲ, ಅಷ್ಟು ಗಟ್ಟಿಗೂ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಖಾರ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ
ಎಲ್ಲರೂ ಮಾಡಿ ಎಲ್ಲರೂ ತಿನ್ನಿ, ಎಲ್ಲರೂ ಆರೋಗ್ಯವಾಗಿರಿ. ಏನಾದ್ರೂ ಇದರಲ್ಲಿ ಏನಾದರೂ ಇನ್ನೂ ಆ್ಯಡ್ ಮಾಡ್ಕೋಬೇಕಾಗಿತ್ತು, ಇದರಲ್ಲಿ ಏನಾದರೂ ಇದಿತ್ತು ಅಂತಂದರೆ ನೀವು ಕಮೆಂಟ್ ಹಾಕ್ಬೋದು. ಹೀಗೆ ಒಂದು ನನ್ನ ಚಾನಲ್ ನೋಡ್ತಾ ಇರ್ರಿ, ಹೊಸ ಹೊಸ ರೆಸಿಪಿ ಹಾಕ್ತಾಯಿದ್ದೀನಿ ನೋಡಿ, ಮನೇಲಿ ಮಾಡ್ಕೊಂಡು ತಿನ್ನಿ, ಆರೋಗ್ಯವಾಗಿರಿ. ಎಲ್ರೂ ನಮಸ್ಕಾರ.